ಹಾಯ್ ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ದಿ KCT ಆ್ಯಂಡ್ ನೀಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇದೇ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀಟ್ ರಿಸಲ್ಟು ಮತ್ತು KCT ವಿದ್ಯಾರ್ಥಿಗಳ ಶುಭ ಸುದ್ದಿ ಅಂದರೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನು ಇನ್ಫಾರ್ಮೇಟಿವ್ ನ್ಯೂಸ್, ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಕನ್ಫರ್ಮ್ ಆಗಿ ಒಂದು ಕ್ಲಾರಿಟಿ ಅನ್ನೋದು ಕೊಡ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದೆ, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಒಂದು ಪ್ರತಿಯೊಂದು KCT ಇದಾಯಿತು ನೀಟ್ದಾಯಿತು ಅಪ್ಡೇಟ್ ಬೇಕಾದ್ರೆ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಬೇಗ ಹೋಗಿ ಜಾಯ್ನ್ ಆಗಿ. ನೋಡಿ, ಮೊದಲನೇದಾಗಿ ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು KCT ವಿದ್ಯಾರ್ಥಿಗಳು ಇದರಿಂದ ಶುಭ ಸುದ್ದಿ ಅಂತ ಹೇಳ್ಬೋದು. ನೋಡಿ, ನಿಮಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆದರೆ ಗೊತ್ತು, ನಮ್ಮ ಈಗ KCT ವೇಟ್ ಮಾಡ್ತಿರೋದು ಕೌನ್ಸ್ಲಿಂಗಿಗೆ. ಎದಕ್ಕೆ ಅಂತಂದ್ರೆ ನೀಟ್ ರಿಸಲ್ಟ್ ಒಂದು ಯಾವಾಗ ಬರುತ್ತೆ, ಆ ರಿಸಲ್ಟ್ ಬಿಟ್ಟು ನೆಕ್ಸ್ಟು 1 or 2 ಡೇಸಲ್ಲೇ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ಬಿಟ್ಬಿಟ್ಟು ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ತುಂಬ ದಿನಗಳಾಗೋಯ್ತು, ಯಾಕೆ ತುಂಬ ವಿದ್ಯಾರ್ಥಿಗಳು ಆಲ್ರೆಡಿ ಸೆಕೆಂಡ್ PUC ಎಂಬುದು ಭಾಳ ದಿನಗಳಾಯಿತು, ನಾನು ಇನ್ನೂ ಯಾವುದೇ ಕಾಲೇಜಿಗೂ ಸೇರಿಕೊಂಡಿಲ್ಲ, ಕೌನ್ಸ್ಲಿಂಗು ಸ್ಟಾರ್ಟ್ ಆಗಿಲ್ಲ, ಏನು ಮಾಡೋದು, ತುಂಬ ಬೇಜಾರಾಗ್ತಿದೆ ಅಂತ ಕೇಳ್ತಿದ್ರು. ಈಗ ನಿಮಗೆ ಒಂದು ಕ್ಲಾರಿಟಿನ ಸಿಗುತ್ತೆ. ಯಾಕಂದರೆ ನಮ್ಮ ಒಂದು ನೀಟ್ ರಿಸಲ್ಟ್ ಏನು ಈ ತೊಂದರೆಲ್ಲ ಅನುಭವಿಸ್ತಾ ಇದೆ ಅಂದರೆ, ನೀಟ್ ರಿಸಲ್ಟ್ ಬರೋಕ್ಕೆ 2 ಕಾರಣ. ಒಂದು ತೊಂದರೆ ಆಗಿರೋದಂದರೆ, ಒಂದು ಮದ್ರಾಸಲ್ಲಿ ನಡೆದಿರುವಂಥದ್ದು ಮತ್ತು ಹಾಗೂ ಇನ್ನೊಂದು ಬಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿ. ಈ ಮದ್ರಾಸಲ್ಲಿ ಈಗ ಚೆನ್ನೈಲಿ ಏನು ತಮಿಳುನಾಡು ಅಂತ ಕರಿತೀವಿ, ಮಧ್ಯಪ್ರದೇಶದ ಇನ್ನೂ ಕೋರ್ಟಲ್ಲಿದೆ. ಬಟ್ ಮದ್ರಾಸ್ದು ಒಂದು ಕ್ಲಾರಿಟಿನ ಸಿಗ್ತಾಯಿದೆ. ಏನಪ್ಪ ಅಂದರೆ, ಮದ್ರಾಸ್ದು ನಮ್ಮ ಒಂದು ಅಲ್ಲಿ ಏನು ಕೋರ್ಟ್ಗೆ ಹೋಗಿತ್ತು, ಇದೇ ಥರ ಅಲ್ಲಿ 13 ವಿದ್ಯಾರ್ಥಿಗಳು ನೀಟ್ ರಿಸಲ್ಟ್ ಟೈಮಲ್ಲಿ ಲೈಟ್ ಹೋಗಿತ್ತು, ಈ ಥರ ತೊಂದರೆಗಳಿಂದ ಅವರು ಕೋರ್ಟ್ಗೆ ಹೋಗಿಬಿಟ್ಟು ಕೇಸ್ ಹಾಕಿದ್ರು. ಈ ಒಂದು ಕಾರಣದಿಂದ ಅವರು ಮದ್ರಾಸ್ ಏನು ಕೋರ್ಟ್ ಏನು ಹೇಳಿದೆ ಅಂದರೆ, ಇಲ್ಲ ನೋಡಿ, ಅವ್ರು ಡೈರೆಕ್ಟಾಗಿ ಕೇಳಿದ್ದಾರೆ, ನಮ್ಮ ಕೇಸ್ನ ಈಗ ಆಲ್ರೆಡಿ ಕ್ಲೋಸ್ ಮಾಡಿದ್ದಾರೆ. ಡೇಟ್ ಕೂಡ ಕಾಣಿಸ್ತಿದೆ 6/6/2025, ಜಸ್ಟ್ 3 ಡೇಸ್ ಆಯಿತು. ಬೇಕಾದ್ರೆ ನೀವು ನೋಡ್ಬೋದು, ಕಾನ್ಸಿಕ್ವೆಂಟ್ಲಿ ಕನೆಕ್ಟೆಡ್ WMPC ಕ್ಲೋಸ್ಡ್ ಅಂತಂದು. ಈಗ ಕೇಸ್ ಅನ್ನೋದು ಕ್ಲೋಸ್ ಆಗಿದೆ. ಎಷ್ಟು 13 ವಿದ್ಯಾರ್ಥಿಗಳು ಅನ್ನೋದು ಇದೆಯಲ್ಲ, ಆ ಒಂದು ಅಷ್ಟು 13 ವಿದ್ಯಾರ್ಥಿಗಳದ್ದು ಈಗ ಕೇಸ್ ಕ್ಲೋಸ್ ಆಗಿದೆ. ಇನ್ನು ಒಂದೇ ಉಳಿದಿರೋದು ಯಾವ್ದು ಕೇಸ್ ಅಂದರೆ ಮಧ್ಯಪ್ರದೇಶದ್ದು. ಅದು ಇವತ್ತೇ ನಡೀತಾ ಇದೆ, 9ನೇ ತಾರೀಕು. ಇವತ್ತು ಯಾರು ವಿಡಿಯೋ ನೋಡ್ತೀರಿ, ಇವತ್ತು ಯಾವ್ದು ಕೇಸ್ ನಡೀತದೆ, ಅದು ಏನಾಗುತ್ತೆ ಅನ್ನೋದು ನೋಡೋಣ. ಅದಕ್ಕಿಂತ ಮುಂಚೆ ನೋಟಿಫಿಕೇಷನು ನಮ್ಮ ಒಂದು NT ಆಧಾರ್ ಕೊಟ್ಟಿದ್ದು ಪಬ್ಲಿಕ್ ನೋಟಿಸ್, ಅದು 7th ಫೆಬ್ರವರಿಗೆ ಕೊಟ್ಟಿದ್ದರು. ಏನಪ್ಪ ಅಂತಂದರೆ, ನಿಮ್ಮ ಒಂದು ಡಿಕ್ಲರೇಷನ್ ಆಫ್ ದಿ ರಿಸಲ್ಟ್ ಆನ್ NTA ವೆಬ್ಸೈಟ್ ಯಾವಾಗಪ್ಪ ಅಂದರೆ June 14ಗೆ ನಿಮ್ಮ ಒಂದು ರಿಸಲ್ಟ್ ಬರ್ಬೋದು. ಟೆಂಟೇಟಿವ್ ಇದು ಅಂದರೆ ಎಕ್ಸಾಕ್ಟ್ ಡೇಟ್ ಅಲ್ಲ, ಅವತ್ತೇ ಬರ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ದಿನ ಆದರೂ ಬರ್ಬೋದು. ಅಪ್ರಾಕ್ಸಿಮೇಟ್ಲಿ ಈ ಮಂತೆ 14 ಅಂತ ಹೇಳಿದ್ದಾರೆ ಡೇಟ್ನ. ಬಟ್ ಆದರೆ ಈಗ ಮಧ್ಯಪ್ರದೇಶದಲ್ಲಿ ಏನಾಗ್ತಿದೆ ಅಂದರೆ, ಅಲ್ಲಿ ಏನು ವಿದ್ಯಾರ್ಥಿಗಳು ಕೇಸ್ ಹಾಕಿದ್ದಾರೆ, ಮತ್ತು ಈಗ ಮದ್ರಾಸಲ್ಲಿ ಏನಂತ ಕೋರ್ಟು ಡೈರೆಕ್ಟಾಗಿ ಒಂದು ಕೊಡ್ತಂದ್ರೆ ಆದೇಶ ಅಂದರೆ, ಯಾವುದೇ ಕಾರಣಕ್ಕೂ ನೀಟ್ ಎಕ್ಸಾಮ್ನ ಮಾಡೋಕ್ಕಾಗಲ್ಲ, ಏನೇ ಆಗಲಿ ಹೆಂಗೋ ಒಂದು ಬರೆದಿದ್ದಾರೆ, ಅದಕ್ಕೆ ನಾವು ಎಕ್ಸಾಮ್ನ ಮತ್ತೆ ಮಾಡೋಕ್ಕಾಗಲ್ಲ ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟು ಕೇಸ್ನ ಕ್ಲೋಸ್ ಮಾಡಿದೆ. ಬಟ್ ಆದರೆ ಮಧ್ಯಪ್ರದೇಶದಲ್ಲಿ ಬರೆದಿರುವಂಥ ವಿದ್ಯಾರ್ಥಿಗಳು ಇನ್ನೂ ಕೋರ್ಟಲ್ಲಿ ವಾದ ಮಾಡ್ತಾಯಿದ್ದಾರೆ. ಅದು ಏನಾದರೂ ಅವರೇನೋ ಸುಪ್ರೀಂ ಕೋರ್ಟ್ಗೆ ಹೋದರೆ ಇನ್ನೂ ಓಲ್ಟಾಗಿ ಇನ್ನೂ ರಿಸಲ್ಟ್ ಲೇಟಾಗಿ ಬರುತ್ತೆ. ಮತ್ತು KCT ವಿದ್ಯಾರ್ಥಿಗೆ ಯಥಾ ರಾಜ ತಥಾ ಪ್ರಜೆ ಅನ್ನೋ ಥರನೇ ನೀವು ಮತ್ತೆ ಕಾಯಬೇಕಾಗುತ್ತೆ. ಯಾಕಂದರೆ ಕಂಬೈಂಡಾಗಿ ನಡೀತಿರೋದ್ರಿಂದ ನೀಟು CET ಮತ್ತೆ ಲೇಟ್ ಆಗುತ್ತೆ, ಮತ್ತೆ ಆ್ಯಸ್ ಇಟ್ ಈಸ್ ಆಗುತ್ತೆ. ಬಟ್ ಆದಷ್ಟು ಬೇಗನೆ ನಿಮಗೊಂದು ಡಿಕ್ಲರೇಷನ್ ಇವತ್ತೇ ಸಿಗ್ಬೋದು. ಯಾಕಂದರೆ ಇವತ್ತು ಮಧ್ಯಪ್ರದೇಶದಲ್ಲಿ ಹೋಗಿರೋಂಥ ಕೋರ್ಟು ಇವತ್ತು ಏನಂತ ಬರುತ್ತೆ ನಮ್ಗೆ ಆದೇಶ, ಅದನ್ನು ಬೇಕಾದ್ರೆ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಏನಾಗಿದೆ ಅನ್ನೋದು. ಇವತ್ತೇನಾದರೂ ಆ ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿ ನಮಗಿದು ನ್ಯಾಯ ಬೇಕು ಅಂತ ಹೋದರೆ ಮತ್ತೆ ಇನ್ನೂ ಸ್ವಲ್ಪ ದಿನ ಆಗುತ್ತೆ. ಮತ್ತು ಸುಪ್ರೀಂ ಕೋರ್ಟ್ ಏನಾದರೂ ಹೋಲ್ಡ್ ಮಾಡ್ತಂದರೆ ಮತ್ತೆ ಇನ್ನೂ ಮುಂದೆ ಹೋಗುತ್ತೆ ಇದರಿಂದ. ಆದರೆ ಇವತ್ತು ಒಂದು ಡಿಕ್ಲೇರ್ ಸಿಗ್ಬೋದು. ಇವತ್ತೇನಾಗುತ್ತೆ, ಇಷ್ಟೇ, ನಿಮ್ಗೆ ಮತ್ತೆ ಎಕ್ಸಾಮ್ ಆಗೋದಿಲ್ಲ ಅನ್ನೋ ಒಂದು ತುಂಬ ಅಧಿಸೂಚನೆ, ಅದೇ ಆದೇಶ ಬರುವಂಥ ತುಂಬ ಸೂಚನೆ ಅಂತ ಇದೆ. ಯಾಕಂದರೆ ತಿರ್ಗಾ ಇನ್ನೊಂದ್ಸರಿ ಎಕ್ಸಾಮ್ ಮಾಡೋಕ್ಕೆ ತುಂಬ ಟೈಮ್ ಬೇಕು. ಮತ್ತು ಯಾಕೆ KCT ಹುಡುಗರು ಅವರು ನೀಟ್ ಎಕ್ಸಾಮ್ ಮತ್ತು ಅವ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಆಗೋಂಥ ಯಾವುದೇ ಥರ ಒಂದು ಲಕ್ಷಣ ಅಂತೂ ಕಾಣಲ್ಲ. ನೀಟ್ ಎಕ್ಸಾಮ್ ಎಕ್ಸಾಮ್ ನಡೀತದೆ ಅಂತಾರಲ್ಲ, ಯಾವುದೇ ಕಾರಣಕ್ಕೂ ಎಕ್ಸಾಮ್ ಅನ್ನೋದಾಗಲ್ಲ. ಇವತ್ತೇನು ಅನ್ನೋದು ನಮಗೆ ಕ್ಲಾರಿಟಿ ಸಿಗುತ್ತೆ. ಅದರಿಂದ ನಿಮಗೆ KCT ವಿದ್ಯಾರ್ಥಿಗಳಿಗೆ ಈ ತಿಂಗಳೇ ನೀಟ್ ರಿಸಲ್ಟ್ ಬಂದರೆ ನಿಮಗೆ ಈ ತಿಂಗಳೇ ನಿಮ್ಮ ಒಂದು KCT ಕೌನ್ಸಿಲಿಂಗು ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ವರಿ ಬೇಡ, ಆಯಿತಾ. ಇದರಿಂದ KCT ವಿದ್ಯಾರ್ಥಿಗಳು ಏನು ಶುಭ ಸುದ್ದಿ ಅಂದರೆ, ನೀಟ್ ರಿಸಲ್ಟ್ ಬಂದರೆ ನಿಮಗೆ ಗುಡ್ ನ್ಯೂಸ್ ಅಷ್ಟೇ, ಇನ್ನೇನಿಲ್ಲ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ, ರಿಸಲ್ಟ್ ಬರೋದಾಯಿತು, ನೆಕ್ಸ್ಟ್ KCT ಅಪ್ಡೇಟ್ ಆಯಿತು, ಕಾಲೇಜ್ ಲಿಸ್ಟ್ ಮಾಡೋದಾಯಿತು, ಪ್ಲೇ ಲಿಸ್ಟ್ ಮಾಡಿ ಕೂಡ ಇಟ್ಟಿದ್ದೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಮ ಒಂದು ಕಾಲೇಜ್ ಲಿಸ್ಟ್ನ ಮಾಡಿರಿ. ಆಪ್ಷನ್ ಇಟ್ಟು ಆಮೇಲೆ ಈಸಿ ಆಗುತ್ತೆ. ಪ್ರತಿಯೊಂದು ಅಪ್ಡೇಟ್ನ ಟೈಮ್ ಟು ಟೈಮ್ ಕೊಡ್ತಿದ್ದೀನಿ. ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ ಬಾಯ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯೋಕೋಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಲವ್ ಯು ಗಾಯ್ಸ್, ಟಾಟಾ ಬಾಯ್.